ವಿದ್ಯಾರ್ಥಿ ಪೋಷಕರಿಗೆ ಫೋನ್ ಸಂಪರ್ಕ ಮಾಡಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಯನ್ನ ಕಾಲಿಂದ ತುಳಿದು ಜಾಡಿಸಿ ಒದ್ದು ಹಲ್ಲೆ ಮಾಡಲಾಗಿದೆ. ನಾಯಕನಹಟ್ಟಿ ಸಂಸ್ಕೃತ ವೇದಾಧ್ಯಯನ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಚಿತ್ರದುರ್ಗದ ಚಳ್ಳಕೆರೆಯ ನಾಯಕನಹಟ್ಟಿಯ ವೇದಾಧ್ಯಯನ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖ್ಯ ಶಿಕ್ಷಕ ವೀರೇಶ್ ಹಿರೇಮಠ್ ಎಂಬುವವರಿಂದ ವಿದ್ಯಾರ್ಥಿಗೆ ಹಲ್ಲೆ ಮಾಡಲಾಗಿದೆ. ಕೈ ಮುಗಿದ್ರೂ ಕೂಡ ಬಿಡದೆ ಕಾಲಲ್ಲಿ ತುಳಿದು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ಮುಖ್ಯ ಶಿಕ್ಷಕರು. ಇನ್ನು ಪೋಷಕರಿಗೆ ಫೋನ್ ಮಾಡಿದ್ದಕ್ಕೆ ಅಮಾನವೀಯವಾಗಿ ಹಲ್ಲೆ ಮಾಡಲಾಗಿದೆ. ನಾಯಕನಹಟ್ಟಿ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಸುಪರ್ದಿಗೆ ಬರುವಂತಹ ಶಾಲೆ ಇದು. ಇನ್ನು ಕೈ ಮುಗಿದ್ರೂ ಬಿಡದೆ ಕಾಲಲ್ಲಿ ತುಳಿದು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ಶಿಕ್ಷಕರು. ಇನ್ನು ಪೋಷಕರಿಗೆ ಫೋನ್ ಮಾಡಿದ್ದಕ್ಕೆ ಈ ಒಂದು ಘಟನೆ ನಡೆದಿರುವಂಥದ್ದು. ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಸುಪರ್ದಿಯಲ್ಲಿ ಬರುವಂತಹ ಶಾಲೆ ಇದು. ವಿದ್ಯಾರ್ಥಿಯ ಮೇಲೆ ಕ್ರೌರ್ಯ ಮೆರೆದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ವಿದ್ಯಾರ್ಥಿ ಮೇಲೆ ಕ್ರೌರ್ಯ ಮೆರೆದಿರುವಂತಹ ದೃಶ್ಯ ಮೊಬೈಲ್ ಫೋನ್ನಲ್ಲಿ ಸರಿಯಾಗಿದೆ. ವಿದ್ಯಾರ್ಥಿಯ ಮೇಲೆ ಹಲ್ಲೆಗೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಮುಖ್ಯ ಶಿಕ್ಷಕ ವೀರೇಶ್ ಹಿರೇಮಠ್ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸಾರ್ವಜನಿಕರು. ಪೋಷಕರಿಗೆ ಫೋನ್ ಮಾಡಿದಾನೆ ವಿದ್ಯಾರ್ಥಿ ಎನ್ನುವ ಕಾರಣಕ್ಕೆ ಮನಸ್ಸು ಇಚ್ಛೆ ಥಳಿಸಿದ್ದಾನೆ. ನಾವೇನೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇವರು ಮುಖ್ಯ ಶಿಕ್ಷಕರು. ವೇದಾಧ್ಯಯನ ಶಾಲೆಯಲ್ಲಿ ವೇದ ಉಪನಿಷತ್ತುಗಳನ್ನ ಹೇಳ್ಕೊಡ್ಬೇಕಾಗಿರುವಂತಹ ಗುರುಗಳು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಚಿಕ್ಕ ಮಗುವನ್ನ ಎಷ್ಟು ಅಮಾನುಷವಾಗಿ ಕಾಲಿನಿಂದ ಒದ್ದು ಹಲ್ಲೆ ಮಾಡ್ತಾ ಇದ್ದಾರೆ. ಮಕ್ಕಳು ವೇದಾಧ್ಯಯನ ಮಾಡಲಿ, ಒಳ್ಳೆಯದನ್ನ ಕಲೀಲಿ, ಒಳ್ಳೆಯದನ್ನ ಕಲಿತು ಒಳ್ಳೆಯವರಾಗಲಿ ನಮ್ಮ ಮಕ್ಕಳು ಅಂತ ತಗೊಂಡು ಹೋಗಿ ಈ ರೀತಿ ಹೊರಗಡೆ ಶಾಲೆಯಲ್ಲಿ ಬಿಟ್ಟರೆ, ಶಿಕ್ಷಕರು ಈ ರೀತಿ ಮಕ್ಕಳ ಜೊತೆ ವರ್ತಿಸಿದ್ರೆ ಇನ್ನು ಪೋಷಕರ ಮನಸ್ಸು ಎಷ್ಟು ನೋವಾಗಬಹುದು. ಚಿತ್ರದುರ್ಗದ ಚಳ್ಳಕೆರೆಯ ನಾಯಕನಹಟ್ಟಿ ವೇದಾಧ್ಯಯನ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಾಯಕನಹಟ್ಟಿ ಶಾಲೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮುಖ್ಯ ಶಿಕ್ಷಕರು ಒಬ್ಬ ಸ್ಟೂಡೆಂಟು ತನ್ನ ಪೋಷಕರಿಗೆ ಫೋನ್ ಮಾಡಿದ್ದಾನೆ ಅನ್ನೋ ಒಂದೇ ಒಂದು ಕ್ಷುಲ್ಲಕ ಕಾರಣಕ್ಕೆ ಆ ಒಂದು ವಿದ್ಯಾರ್ಥಿನಿಯನ್ನ ಮನಸ್ಸು ಇಚ್ಛೆ ಥಳಿಸಿದ್ದಾನೆ. ಮಾನವೀಯತೆ ಅನ್ನೋದಕ್ಕೆ ಅಲ್ಲಿ ಅರ್ಥನೇ ಇಲ್ಲ. ಶಿಕ್ಷಕರು ಏನು ಹೇಳ್ಕೊಡ್ಬೇಕು, ಮಕ್ಕಳಿಗೆ ಒಳ್ಳೆಯದನ್ನ ಹೇಳ್ಕೊಡ್ಬೇಕು. ಈ ವಿದ್ಯಾರ್ಥಿಗೆ ಪೋಷಕರು ಹೊರಗಡೆಯಿಂದ ತಂದು ಮಕ್ಕಳನ್ನ ಇಲ್ಲಿ ಕಲೀಲಿ, ವೇದಾಧ್ಯಯನ ಮಾಡಲಿ ಅನ್ನೋ ಉದ್ದೇಶಕ್ಕೆ ಮಗುವನ್ನು ತಂದಿಲ್ಲಿ ಬಿಟ್ಟಿದ್ದಾರೆ. ಆ ಸ್ಟೂಡೆಂಟ್ ಏನಿದ್ದಾನೆ ಅವನಿಗೆ ಶಿಕ್ಷಕರು ಕಾಲಿನಿಂದ ಹೊಡಿತಾ ಇದ್ದಾರೆ. ಬುದ್ಧಿ ಹೇಳ್ಬೋದಿತ್ತು ಅಥವಾ ಚಿಕ್ಕ ಒಂದು ಕಟ್ಟಿಗೆಯಿಂದ ಹೊಡಿಬೋದಾಗಿತ್ತು ಕೈಗೆ, ಆದರೆ ಕಾಲಿನಿಂದ ಥಳಿಸಿ ಕೈ ಮುಗಿದು ಬೇಡ್ಕೊಂಡ್ರು ಆ ಸ್ಟೂಡೆಂಟ್ನ ಬಿಟ್ಟಿಲ್ಲ ಶಿಕ್ಷಕರು. ಇನ್ನು ಅವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಈ ದೃಶ್ಯವೇ ಸಾಕ್ಷಿಯಾಗಿದೆ. ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿ ಪೋಷಕರಿಗೆ ಫೋನ್ ಮಾಡ್ತಿದ್ದಾನೆ ಅಂತ ಕಾಲಿಂದ ತುಳಿದು ಜಾಡಿಸಿ ಹೊಡೆದು ಹಲ್ಲೆಗೈದಿದ್ದಾರೆ ಮುಖ್ಯ ಶಿಕ್ಷಕರು. ಇನ್ನು ಈ ದೃಶ್ಯ ಮೊಬೈಲ್ ಫೋನ್ನಲ್ಲಿ ಸೆರೆಯಾಗಿದೆ. ಈ ದೃಶ್ಯವನ್ನು ಕಂಡಂತಹ ಸಾರ್ವಜನಿಕರು ನಿಜವಾಗ್ಲೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಶಿಕ್ಷಕ ಏನಿದ್ದಾರೆ ಇವ್ರಿಗೆ ಸರಿಯಾದ ಕಾನೂನು ಕ್ರಮ ತಗೋಬೇಕು, ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಈ ದೃಶ್ಯವನ್ನು ನೋಡಿದರೆ ನಿಜವಾಗ್ಲೂ ಆ ಪೋಷಕರ ಮನಸ್ಸು ಎಷ್ಟು ನೋವಾಗಬಹುದು. ತಂದೆ ತಾಯಿಗಳು ಚಿಕ್ಕ ಮಗುವನ್ನು ಹೊತ್ತು ಪಾಲನೆ ಮಾಡಿ ಪೋಷಣೆ ಮಾಡಿ ಹಾಸ್ಟೆಲಲ್ಲಿ ಅಥವಾ ವೇದಾಧ್ಯಯನ ಶಾಲೆಗಳಲ್ಲಿ ಈ ಥರ ವೇದಾಧ್ಯಯನವನ್ನು ಮಾಡಲಿ ಅಂತ ಆಸಕ್ತಿಯಿಂದ ಕಳಿಸಿದರೆ
ಸ್ಟೂಡೆಂಟ್ಗೆ ಮುಖ್ಯ ಶಿಕ್ಷಕರೊಬ್ಬರು ಈ ರೀತಿಯಲ್ಲಿ ಹಲ್ಲೆ ಮಾಡಿರೋದು ನಿಜವಾಗ್ಲೂ ಖಂಡನೀಯ. ಶಿಕ್ಷಕರ ಗಮನಕ್ಕೆ ಬಾರದೆ ಹುಡುಗ ವಿದ್ಯಾರ್ಥಿ ತನ್ನ ಪೋಷಕರಿಗೆ ಕರೆ ಮಾಡಿದ್ದಾನೆ, ಫೋನ್ ಕಾಲ್ ಮಾಡಿರೋದು ಅದೇನು ಮಹಾ ಅಪರಾಧ ಅಲ್ಲ. ಕೂರಿಸ್ಕೊಂಡು ಸ್ಟೂಡೆಂಟ್ಗೆ ಬುದ್ಧಿ ಹೇಳ್ಬೋದಿತ್ತು, ಈ ಥರ ಮಾಡಬಾರ್ದು, ಪರ್ಮಿಷನ್ ತಗೋಬೇಕು ನೀನು ಅಂತ ಏನಾದರೂ ಒಂದು ಬುದ್ಧಿ ಹೇಳ್ಬೋದಿತ್ತು ಶಿಕ್ಷಕರು. ಆದರೆ ಈ ರೀತಿ ಹುಚ್ಚಾಬಟ್ಟೆ ಮನಸೋ ಇಚ್ಛೆ ತಳಿಸಿರೋದಿದೆಯಲ್ಲ, ಇದರಿಂದ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿರೋದ್ರಲ್ಲಿ ತಪ್ಪೇನಿಲ್ಲ. ಅಂದರೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿ ಒಂದು ವೇದಾಧ್ಯಯನ ಶಾಲೆ ಇದೆ. ವೇದಾಧ್ಯಯನ ಶಾಲೆಯಲ್ಲಿ ವಿದ್ಯಾರ್ಥಿ ತನ್ನ ಪೋಷಕರಿಗೆ ಕರೆ ಮಾಡಿದ್ದಾನೆ. ಏನೋ ಹಬ್ಬದ ನಿಮಿತ್ತನೋ ಏನೋ ಒಂದು ರೀಸನ್ನಿಂದ ತನ್ನ ಪೋಷಕರಿಗೆ ಕರೆ ಮಾಡಿದ್ದಾನೆ. ಆದರೆ ಕರೆ ಮಾಡಿರೋದು ತಪ್ಪು ಅಂತ ಮುಖ್ಯ ಶಿಕ್ಷಕರು ಖಂಡಿಸಿದ್ದಾರೆ. ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ನಾಯಕನಹಟ್ಟಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಎಸ್ಕೇಪ್ ಹಾಕಿದ್ದಾರೆ ಶಿಕ್ಷಕ ವೀರೇಶ್ ಹಿರೇಮಠ್. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಸೇರಿದಂತಹ ವಸತಿ ಶಾಲೆ ಇದು. ವಸತಿ ಶಾಲೆಯಲ್ಲಿ ಅಧ್ಯಯನ ಮಾಡಲಿ ಅಂತ ಪೋಷಕರು ವಿದ್ಯಾರ್ಥಿಯನ್ನ ಶಾಲೆಗೆ ಸೇರಿಸಿದ್ದಾರೆ. ಅಲ್ಲೇ ಅದೇ ವಸತಿ ಶಾಲೆಯಲ್ಲಿ ಇದ್ದಂತಹ ಮಗು ಪೋಷಕರಿಗೆ ಕರೆ ಮಾಡಿದೆ. ಇನ್ನು ಪರ್ಮಿಷನ್ ತಗೊಳ್ಳದೆ ಕರೆ ಮಾಡಿದ್ದಕ್ಕೆ ಮುಖ್ಯ ಶಿಕ್ಷಕರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲಿಸಲಾಗಿದೆ. ಮನುಷ್ಯತ್ವನೇ ಇಲ್ಲದೆ ಇರುವಂತಹ ಈ ಮುಖ್ಯ ಶಿಕ್ಷಕನನ್ನ ಈಗಲೇ ಅಮಾನತುಗೊಳಿಸಿ ಅಂತ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತಲೆಮರೆಸಿಕೊಂಡಿರುವಂತಹ ಶಿಕ್ಷಕನಿಗಾಗಿ ಪೊಲೀಸರ ಹುಡುಕಾಟ ನಡೀತಾ ಇದೆ. ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲಿಸಲಾಗಿದೆ. ಏನಿದು ಈ ವಿಡಿಯೋ ವೈರಲ್ ಆದ ತಕ್ಷಣ ಶಿಕ್ಷಕನ ವರ್ತನೆಯನ್ನ ಕಂಡು ದೇವಸ್ಥಾನದ ಇಒ ಗಂಗಾಧರ್ ಕೂಡ ಶಾಕ್ ಆಗಿದ್ದಾರೆ. ಇನ್ನು ಸ್ಥಳಕ್ಕೆ ನಾಯಕನಹಟ್ಟಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ತಲೆಮರೆಸಿಕೊಂಡಿರುವಂತಹ ಶಿಕ್ಷಕನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಮುಖ್ಯ ಶಿಕ್ಷಕ. ಏನ್ ಸಿಟ್ಟಿತ್ತೋ ಬೇರೆ ಸಿಟ್ಟು ಅದನ್ನೆಲ್ಲ ತೆಗೆದು ಮಗು ಮೇಲೆ ಹಾಕ್ಬಿಟ್ಟಿದ್ದಾನೆ. ಇನ್ನು ಸ್ಥಳಕ್ಕೆ ನಾಯಕನಹಟ್ಟಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಶಿಕ್ಷಕನಿಗೆ ಈಗ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಗು ಚೆನ್ನಾಗಿ ಓದ್ಲಿ ಅಂತ ತಗೊಂಡೋಗಿ ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕಿದ್ರೆ, ವಸತಿ ಶಾಲೆನಲ್ಲಿ ಹಾಕಿದ್ರೆ ಪೋಷಕರ ಪಾಡೇನು ಈ ರೀತಿ ಆದ್ರೆ ನೋಡಿ. ಈ ದೃಶ್ಯ ನೋಡಿದ್ರೆ ನಿಜವಾಗ್ಲೂ ಕಣ್ಣೀರು ಬರುತ್ತೆ. ಒಂದು ಮಗುನ, ಒಂದು ಸ್ಟೂಡೆಂಟ್, ಚಿಕ್ಕ ಹುಡುಗ, ತುಂಬಾ ದೊಡ್ಡ ಹುಡುಗ, ಅವನಿಗೆ ಬುದ್ಧಿ ಇದೆ, ಆದರೂ ಹೀಗೆ ಮಾಡಿದ್ದಾನೆ ಅನ್ನೋ ಥರ ಏನಿಲ್ಲ. ಆ ಹುಡುಗನ ನೋಡ್ತಾ ಇದ್ರೆ ಒಂದು 4th or 5th ಇರ್ಬೋದೇನೋ. ಮುಖ್ಯ ಶಿಕ್ಷಕರು ಅವರಿರೋ ಅವತಾರ ನೋಡಿ. ಅಲ್ಲಿ ಶಿಕ್ಷಕರ ಹುಟ್ಟ ಅದು ಕೈ ಮುಗಿದು ಬೇಡ್ತಾ ಇದೆ. ಮಗು ಅಳ್ತಾ ಇರೋದು ನೋಡಿ, ಆದ್ರೂ ಆ ಮನುಷ್ಯನ್ಗೆ ಹೃದಯ ಕರಗ್ತಾ ಇಲ್ವಾ ಅಂತ ಬೆಕ್ಕ ಬಿಟ್ಟು ಕಾಲಲ್ಲಿ ಓದಿತಾ ಇದೆ. ಏನು ವೇದ ಅಧ್ಯಯನ ಹೇಳ್ಕೊಡ್ತಾನೆ ಈ ಮನುಷ್ಯ ಅಂತ, ಏನು ವೇದಗಳನ್ನ ಬೋಧಿಸ್ತಾನೋ ಗೊತ್ತಿಲ್ಲ. ಆದರೆ ಅಲ್ಲಿ ಹೋಗಿದ್ದಕ್ಕೆ ಮಗುಗೆ ತಕ್ಕ ಶಾಸ್ತಿ ಮಾಡಿದ್ದಾನೆ. ಈ ರೀತಿ ಮಾಡಿದರೆ ನಿಜವಾಗ್ಲೂ ಹಾಸ್ಟೆಲ್ ಅಥವಾ ವಸತಿ ಶಾಲೆಗಳಿಗೆ ಮಕ್ಕಳನ್ನ ಬಿಡೋದಕ್ಕೆ ಪೋಷಕರು ಎಷ್ಟು ಭಯ ಪಡಬೇಕು ನೋಡಿ. ಅಲ್ಲಿ ಕಾಲಲ್ಲಿ ಜಾಡ್ಸಿ ಓದಿತಾ ಇದ್ದಾನೆ. ಕೈ ಮುಗಿತಾ ಇದೆ ಆ ಮಗು, ಆದರೂ ಕೂಡ ಅವ್ನು ಬಿಡ್ತಾ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ. ಕುಮಾರಸ್ವಾಮಿ, ಈ ಘಟನೆ ಯಾಕಾಗಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಈಗ ಮುಖ್ಯ ಶಿಕ್ಷಕ ಮಗುನ ಆ ರೀತಿ ತಳಿಸ್ತಾ ಇದ್ದಾನಲ್ಲ, ಮಾನವೀಯತೆಯೇ ಇಲ್ಲದೆ ಇರೋ ತರ, ಅಂತಹ ತಪ್ಪು ಏನಾಗಿತ್ತಂತೆ, ಯಾಕಾಗಿ ಈಗ ಪರಾರಿ ಆಗಿದ್ದಾನೆ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ತನುಜ, ಏನಂತಂದ್ರೆ ಇದು ಒಂದು ಅಮಾನವೀಯ ಕೃತ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ವಿದ್ಯಾರ್ಥಿ ತನ್ನ ಪೋಷಕರಿಗೆ, ಅಂದ್ರೆ ಅಜ್ಜಿಗೆ ಫೋನ್ ಮಾಡ್ತಾನೆ ಹಬ್ಬಕ್ಕೋಸ್ಕರ ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ. ಅವ್ರು ಅಲ್ಲೇ ವೇದಾಧ್ಯಯನ ಶಾಲೆ ಅದು, ಆ ಶಾಲೆನಲ್ಲಿ
ಫೋನ್ ನ ಬಳಕೆ ಮಾಡಬಾರ್ದು ಅಂತಿದೆ. ಬಟ್ ಆದ್ರೆ ಹಬ್ಬದ ಸಂದರ್ಭದಲ್ಲಿ ಮಾಡಬಹುದು, ಮಾಡಿದಾನೆ ಗೊತ್ತಾಗಿಲ್ಲ ಅಂತ ಹೇಳಿ. ಆದ್ರೆ ಆತ ಕ್ಷಮೆ ಕೇಳ್ತಾನೆ, ಕೈ ಮುಗಿತಾನೆ, ನಾನು ಇನ್ನೊಂದ್ಸರಿ ಮಾಡೋದಿಲ್ಲ, ತಪ್ಪಾಗಿದೆ, ನನ್ ಬಿಟ್ಬಿಡಿ ಅಂತ. ಆದ್ರೆ ಆ ಮುಖ್ಯ ಶಿಕ್ಷಕ ಹೇಳಿದ್ರು ಕೂಡ ತನ್ನ ಮನವಿಯನ್ನು ಕೂಡ ಸ್ವೀಕರಿಸದೆ, ಅಂದ್ರೆ ಮಾತುಗಳನ್ನು ಕೇಳದೆ ಅವನ ಕಾಲಲ್ಲಿ ಬೆನ್ನಿಗೆ ಜಾಡಿಸಿ ಹೊಡಿತಾನೆ. ಈ ಸಿಕ್ಕಾಬಟ್ಟೆ ಅಂದ್ರೆ ಏಕಾಏಕಿ ಹೊಡೆಯೋದು ಮತ್ತೆ ಬೈಯೋದು ಇದೆಲ್ಲ ಮಾಡ್ತಾನೆ. ಈ ಒಂದು ಕೃತ್ಯ ಅಮಾನವೀಯ ಅಂತ ಹೇಳ್ಬೋದು. ಇದರಲ್ಲಿ ಸಾರ್ವಜನಿಕ ವಲಯದಿಂದಲೂ ಕೂಡ ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ಜೊತೆಗೆ